10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ವಿದ್ಯಾರ್ಥಿಗಳೇ, ಲೋಹಗಳು ಮತ್ತು ಅಲೋಹಗಳು ಭಾಗ 2. ಈಗ ನಾವು ಲೋಹಗಳ ಕೆಲವು ರಾಸಾಯನಿಕ ಗುಣಗಳಾದಂತಹ ನೀರಿನೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ, ಸಾರೀಕೃತ ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ, ಆಕ್ಸಿಜನ್ನೊಂದಿಗೆ ಅಲೋಹಗಳ ಪ್ರತಿವರ್ತನೆ, ಲೋಹೀಯ ಲವಣಗಳ ದ್ರಾವಣಗಳೊಂದಿಗೆ ಲೋಹಗಳ ವರ್ತನೆ, ಉಭಯವರ್ತಿ ಆಕ್ಸೈಡ್ಗಳೆಂದರೇನು, ಆ್ಯನೋಡೀಕರಣ ಎಂದರೇನು, ಹಾಗೆಯೇ ಲೋಹಗಳ ಕ್ರಿಯಾಶೀಲತೆ ಸರಣಿಯ ಬಗ್ಗೆ ತಿಳಿಯೋಣ. ಮಕ್ಕಳೇ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳಂತಹ ಅತಿ ಕ್ರಿಯಾಪಟುವಾದಂತಹ ಲೋಹಗಳನ್ನು ನಾವು ಗಾಳಿಗೆ ತೆರೆದಿಡುವಂತಿಲ್ಲ. ಏಕೆಂದರೆ ಗಾಳಿಗೆ ತೆರೆದಿಟ್ಟಾಗ ಅವು ಆಕ್ಸಿಜನ್ನೊಂದಿಗೆ ಅತ್ಯಂತ ವೇಗವಾಗಿ ವರ್ತಿಸಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಗಾಳಿಯಲ್ಲಿ ಉರಿದು ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಹಾಗಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂರಕ್ಷಿಸಿರುತ್ತಾರೆ. ನೋಡಿ ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವು ಹೆಚ್ಚು ಕ್ರಿಯಾಪಟುಗಳಾದ ಧಾತುಗಳಾಗಿರುವುದರಿಂದ ಅವುಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂರಕ್ಷಿಸಿಡುತ್ತಾರೆ. ಏಕೆಂದರೆ ಅವು ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಮಕ್ಕಳೇ, ಸಮೀಕರಣಗಳನ್ನು ಗಮನಿಸಿ. Na ಅಂದರೆ ಸೋಡಿಯಂ. ಸೋಡಿಯಂ ಗಾಳಿಯಲ್ಲಿನ ಆಕ್ಸಿಜನ್ನೊಂದಿಗೆ ತಕ್ಷಣ ವರ್ತಿಸಿ ಯಾವ ಆಕ್ಸೈಡ್ ಕೊಡುತ್ತದೆ? ಸೋಡಿಯಂ ಆಕ್ಸೈಡನ್ನು ಕೊಡುತ್ತದೆ. ಹಾಗೆಯೇ ಎರಡನೇ ಸಮೀಕರಣ K ಅಂದರೆ ಪೊಟ್ಯಾಷಿಯಂ ಪ್ಲಸ್ O2. ಪೊಟ್ಯಾಷಿಯಂ ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಪೊಟ್ಯಾಷಿಯಂ ಆಕ್ಸೈಡನ್ನು ಕೊಡುತ್ತದೆ. ಇವು ಲೋಹೀಯ ಆಕ್ಸೈಡ್ಗಳಾಗಿದ್ದು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತವೆ. ಹೈಡ್ರಾಕ್ಸೈಡ್ಗಳು ಸೋಡಿಯಂ ಆಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡನ್ನು, ಪೊಟ್ಯಾಷಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಇವುಗಳಿಗೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುತ್ತೇವೆ. ಹಾಗೆಯೇ ಮೂರನೇ ಸಮೀಕರಣವನ್ನು ಗಮನಿಸಿ ಮಕ್ಕಳೇ. CaO ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ಇದು ನೀರಿನಲ್ಲಿ ಕರಗಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಕೊಡುತ್ತದೆ. ಮೆಗ್ನೀಷಿಯಂ ಆಕ್ಸೈಡ್ MgO ನೀರಿನಲ್ಲಿ ವಿಲೀನವಾದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಕೊಡುತ್ತದೆ. ನೋಡಿದ್ರಲ್ವ ಮಕ್ಕಳೇ, ಈ ಎಲ್ಲ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸೈಡ್ಗಳನ್ನು ಕೊಡುತ್ತವೆ. ಅಂದರೆ ಪ್ರತ್ಯಾಮ್ಲಗಳನ್ನು ಕೊಡುವುದರಿಂದ ಇವು ಎಂತಹ ಆಕ್ಸೈಡ್ಗಳಾಗಿವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿವೆ. ಮಕ್ಕಳೇ, ಕೆಲವು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆಲವು ಆಕ್ಸೈಡ್ಗಳು ಮಾತ್ರ ನೀರಿನಲ್ಲಿ ಕರಗಿ ಕ್ಷಾರಗಳನ್ನುಂಟು ಮಾಡುತ್ತವೆ. ನೀವು ಆಗಲೇ ಸಮೀಕರಣದಲ್ಲಿ ಗಮನಿಸಿದ್ರಲ್ವ ಮಕ್ಕಳೇ, ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಅವು ಪ್ರತ್ಯಾಮ್ಲಗಳನ್ನು ಅಂದರೆ ಕ್ಷಾರಗಳನ್ನು ಉಂಟು ಮಾಡುತ್ತವೆ. ಹಾಗಾದರೆ ಕ್ಷಾರ ಎಂದರೇನು? ಕ್ಷಾರಗಳು ಎಂದರೇನು ಅಂದರೆ ನೀರಿನಲ್ಲಿ ಕರಗುವಂತಹ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಎಂದು ಕರೆಯುತ್ತೇವೆ. ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ಗಳು ಇವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನುಂಟು ಮಾಡಿವೆ. ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಅಲ್ಯೂಮಿನಿಯಂನ ಮೇಲೆ ಆಕ್ಸೈಡ್ ಪದರವನ್ನು ಉಂಟು ಮಾಡಿದೆ. ಅಲ್ಯೂಮಿನಿಯಂನ ಮೇಲೆ ದಪ್ಪವಾದ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಕ್ರಿಯೆಗೆ ಆ್ಯನೋಡೀಕರಣ ಎಂದು
ಕರೆಯುತ್ತಾರೆ. ಅಲ್ಯೂಮಿನಿಯಮನ್ನು ನಾವು ಗಾಳಿಗೆ ತೆರೆದಿಟ್ಟಾಗ ಅದರ ಮೇಲೆ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ ಅಲ್ಲವೇ? ಈ ರೀತಿ ಆ್ಯನೋಡೀಕರಣ ಮಾಡುವುದರಿಂದ ಅಲ್ಯೂಮಿನಿಯಂ ನಮಗೆ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಆ್ಯನೋಡೀಕರಣದಲ್ಲಿ ಈ ಕ್ರಿಯೆಯಲ್ಲಿ ಶುದ್ಧ ಅಲ್ಯೂಮಿನಿಯಂ ವಸ್ತು ಧನಾಗ್ರವಾಗಿ ಬಳಸಲಾಗುತ್ತದೆ ಮತ್ತು ಸಾರರಿಕ್ತ ಗಂಧಕಾಮ್ಲವನ್ನು ವಿದ್ಯುದ್ವಿಭಜನೀಯವಾಗಿ ಬಳಸುತ್ತಾರೆ. ಧನಾಗ್ರದಲ್ಲಿ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲ್ಯೂಮಿನಿಯಂ ಜೊತೆ ಪ್ರತಿವರ್ತಿಸಿ ದಪ್ಪನೆಯ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಆ್ಯನೋಡೀಕರಣ ಎಂದರೇನು? ಆ್ಯನೋಡೀಕರಣವನ್ನು ಹೇಗೆ ಮಾಡುತ್ತಾರೆ ಎಂದು ನೀವು ತಿಳಿದುಕೊಂಡಿರಲ್ಲವೇ ಮಕ್ಕಳೇ? ಅಲ್ಯೂಮಿನಿಯಂ ವಸ್ತುಗಳಿಗೆ ಆಕರ್ಷಕ ರೂಪ ಕೊಡಲು ಈ ಆಕ್ಸೈಡ್ ಪದರಕ್ಕೆ ಸುಲಭವಾಗಿ ಬಣ್ಣವನ್ನು ನಾವು ಕೊಡಬಹುದು. ಹಾಗಾಗಿ ಆ್ಯನೋಡೀಕರಣ ಮಾಡಲಾಗುತ್ತದೆ. ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತನೆಯನ್ನು ನಾವು ತಿಳ್ಕೊಂಡ್ವಿ ಮಕ್ಕಳೇ. ಈಗ ಅಲೋಹಗಳು ಆಕ್ಸಿಜನ್ನೊಂದಿಗೆ ಹೇಗೆ ವರ್ತಿಸುತ್ತವೆ ಎಂದು ತಿಳಿಯೋಣವೇ? ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ಅಲೋಹೀಯ ಆಕ್ಸೈಡ್ಗಳನ್ನು ಕೊಡುತ್ತವೆ. ಅಂದರೆ ಈ ಅಲೋಹೀಯ ಆಕ್ಸೈಡ್ಗಳನ್ನು ನಾವು ಆಮ್ಲೀಯ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಲೋಹಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಕೊಡುತ್ತವೆ. ಅಲೋಹಗಳು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ. ಎಸ್ ಎಂದರೆ ಸಲ್ಫರ್, ಗಂಧಕ. ಇದು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಉರಿದು ಸಲ್ಫರ್ ಡೈಆಕ್ಸೈಡನ್ನು ಕೊಡುತ್ತದೆ. ಈ ಸಲ್ಫರ್ ಡೈಆಕ್ಸೈಡನ್ನು ನೀರಿನಲ್ಲಿ ಕರಗಿಸಿದಾಗ ಸಲ್ಫ್ಯೂರಸ್ ಆಮ್ಲವನ್ನು ಕೊಡುತ್ತದೆ, H2SO3. ಇದು ಆಮ್ಲೀಯ ಗುಣವನ್ನು ಅಥವಾ ಆಮ್ಲವನ್ನು ಕೊಡುವುದರಿಂದ ಅಲೋಹದ ಆಕ್ಸೈಡ್ಗಳಿಗೆ ನಾವು ಆಮ್ಲೀಯ ಆಕ್ಸೈಡ್ಗಳೆಂದು ಕರೆಯುತ್ತೇವೆ. ಸಲ್ಫರ್ ಗಾಳಿಯೊಂದಿಗೆ ಉರಿಯುವುದನ್ನು ಗಮನಿಸಿ ಮಕ್ಕಳೇ. ಸಲ್ಫರ್ ಪುಡಿಯನ್ನು ತೆಗೆದುಕೊಂಡಿದ್ದೇವೆ. ಇದನ್ನೊಂದು ಜ್ವಾಲೆಯ ಸಹಾಯದಿಂದ ಉರಿಸಿದಾಗ ಅದು ನೀಲಿ ಜ್ವಾಲೆಯೊಂದಿಗೆ ಉರಿದು ಸಲ್ಫರ್ ಡೈಆಕ್ಸೈಡನ್ನು ಕೊಡುತ್ತದೆ. ನೋಡಿ ಮಕ್ಕಳೇ, ಸಲ್ಫರ್ ನೀಲಿ ಜ್ವಾಲೆಯೊಂದಿಗೆ ಹೇಗೆ ಉರಿತಾ ಇದೆ ಅಲ್ವಾ? ಹಾಗೆ ಇದು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಅನಿಲವನ್ನು ನಾವು ಉಸಿರಾಡಬಾರದು. ಇದು ಅಪಾಯಕಾರಿಯಾಗಿದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳೇ, ಪ್ರತ್ಯಾಮ್ಲೀಯ ಆಕ್ಸೈಡ್ ಮತ್ತು ಅಲೋಹದ ಆಕ್ಸೈಡ್ಗಳ ಬಗ್ಗೆ ನೀವು ತಿಳಿದುಕೊಂಡಿರಲ್ಲವೇ? ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಇಂತಹ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಅಂತಹ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುತ್ತೇವೆ. ಹಾಗಾದರೆ ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್. ಈ ಸಮೀಕರಣವನ್ನು ಗಮನಿಸಿ ಮಕ್ಕಳೇ. ಅಲ್ಯೂಮಿನಿಯಂ ಆಕ್ಸೈಡ್ನ ಸೂತ್ರ Al2O3 ಪ್ಲಸ್ HCl ಎಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಅಲ್ಯೂಮಿನಿಯಂ ಆಕ್ಸೈಡು ಆಮ್ಲದೊಂದಿಗೆ ವರ್ತಿಸಿದೆ. ಹಾಗಾದರೆ ಇಲ್ಲಿ ಲವಣ ಮತ್ತು ನೀರು ಉಂಟಾಗಿರುವುದನ್ನು ಗಮನಿಸಿ. ಯಾವ ಲವಣ ಉಂಟಾಗಿದೆ? ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ H2O ಅಂದರೆ ನೀರು. ಹಾಗೆಯೇ ಎರಡನೇ ಸಮೀಕರಣ ಗಮನಿಸಿ.
ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದೆ. ಹಾಗಾದರೆ ಇಲ್ಲಿ ಉಂಟಾಗಿರುವಂತಹ ಲವಣ ಯಾವುದು? ಸೋಡಿಯಂ ಅಲ್ಯೂಮಿನೇಟ್ ಮತ್ತು ನೀರು. ಹೀಗೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೂ ಸಹ ವರ್ತಿಸುತ್ತದೆ. ಆದ್ದರಿಂದ ಇದು ಎಂಥ ಆಕ್ಸೈಡ್? ಉಭಯವರ್ತಿ ಆಕ್ಸೈಡ್ ಆಗಿದೆ. ಉಭಯಧರ್ಮಿ ಅಥವಾ ಉಭಯವರ್ತಿ ಆಕ್ಸೈಡ್ಗೆ ಮತ್ತೊಂದು ಉದಾಹರಣೆ ಗಮನಿಸಿ ಮಕ್ಕಳೇ. 3ನೇ ಸಮೀಕರಣ ZnO ಅಂದರೆ ಸತುವಿನ ಆಕ್ಸೈಡ್. ಅದು ಸಹ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಯಾವ ಲವಣ ಕೊಡುತ್ತದೆ? ZnCl2 ಅಂದರೆ ಸತುವಿನ ಕ್ಲೋರೈಡ್ ಮತ್ತು ನೀರನ್ನು ಕೊಡುತ್ತದೆ. ಹಾಗೆಯೇ 4ನೇ ಸಮೀಕರಣ ಗಮನಿಸಿ. ಸತುವಿನ ಆಕ್ಸೈಡ್ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಎಂಬ ಲವಣವನ್ನು ಕೊಡುವುದರೊಂದಿಗೆ ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾದರೆ ಉಭಯವರ್ತಿ ಆಕ್ಸೈಡ್ಗಳಿಗೆ 2 ಉದಾಹರಣೆ ಯಾವುವು? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು ಎಂಬುದನ್ನು ಬರೆದುಕೊಳ್ತೀರಲ್ವ ಮಕ್ಕಳೇ? ಮಕ್ಕಳೇ, ಈಗ ನಾವು ಲೋಹಗಳ 2ನೇ ರಾಸಾಯನಿಕ ಗುಣವನ್ನು ತಿಳಿಯೋಣ. ನೀರಿನ ಜೊತೆ ಲೋಹಗಳ ಪ್ರತಿವರ್ತನೆ. ಕೆಲವು ಲೋಹಗಳು ಕ್ಷಾರೀಯ ಲೋಹಗಳಾದಂತಹ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಹಾಗೂ ಕ್ಯಾಲ್ಶಿಯಂನಂತಹ ಲೋಹಗಳು ತಣ್ಣೀರಿನೊಂದಿಗೆ ವೇಗವಾಗಿ ವರ್ತಿಸಿ ಆಯಾ ಲೋಹಗಳ ಹೈಡ್ರಾಕ್ಸೈಡ್ಗಳನ್ನು ಕೊಡುತ್ತವೆ. ಹಾಗೆಯೇ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಹಾಗಾದರೆ ಕೆಲವು ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸಿ ಆಯಾ ಲೋಹಗಳ ಹೈಡ್ರಾಕ್ಸೈಡ್ಗಳೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆಂದು ತಿಳಿಯುತ್ತಲ್ಲವೇ ಮಕ್ಕಳೇ? ಈ ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ. 1ನೇ ಸಮೀಕರಣ ಸೋಡಿಯಂ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡುವುದು. 2ನೇ ಸಮೀಕರಣ ಕೆ ಎಂದರೆ ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ನೋಡಿ ಮಕ್ಕಳೇ, ಇದನ್ನು ಈ ಸೋಡಿಯಂ ನೀರಿನೊಂದಿಗೆ ವರ್ತಿಸುವಾಗ ಇಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆ. ಪೊಟ್ಯಾಷಿಯಂ ಸೋಡಿಯಂ ನೀರಿನೊಂದಿಗೆ ವರ್ತಿಸುವಾಗ ಉಷ್ಣ ಬಿಡುಗಡೆ ಮಾಡುವುದರಿಂದ ಇಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವು ಬಹಿರುಷ್ಣಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ನಂತರ ಇದನ್ನು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಹಾಗೆಯೇ 3ನೇ ಸಮೀಕರಣ ಗಮನಿಸಿ ಮಕ್ಕಳೇ. ಕ್ಯಾಲ್ಶಿಯಂ Ca ಎಂದರೆ ಕ್ಯಾಲ್ಶಿಯಂ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕೊಡುವುದರೊಂದಿಗೆ ಯಾವ ಅನಿಲ ಬಿಡುಗಡೆ ಆಗುತ್ತದೆ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಆದರೆ ಇಲ್ಲಿ ಮೇಲಿನ 2 ಕ್ರಿಯೆಗಳಿಗೆ ಹೋಲಿಸಿದರೆ ಉಷ್ಣ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಸಮೀಕರಣಗಳನ್ನು ಬರೆದುಕೊಳ್ತಿರಲ್ವ ಮಕ್ಕಳೇ? ಮಕ್ಕಳೇ, ನೀವು ಇಲ್ಲಿ ನೆನಪಿಡುವಂತಹ ಒಂದು ಅಂಶವೆಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳು ಅತಿ ವೇಗವಾಗಿ ನೀರು ಮತ್ತು ಗಾಳಿಯ ಜೊತೆ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುವುದರಿಂದ ಅವುಗಳನ್ನು ಸಂರಕ್ಷಿಸಲು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ಸೀಮೆಎಣ್ಣೆಯಲ್ಲಿ ಸಂರಕ್ಷಿಸುವಂತಹ ಲೋಹಗಳು ಯಾವುವು ಮಕ್ಕಳೇ? ಸೋಡಿಯಂ, ಪೊಟ್ಯಾಷಿಯಂ. ಮಕ್ಕಳೇ, ಎಲ್ಲ ಲೋಹಗಳು
ಸೋಡಿಯಂ ಪೊಟ್ಯಾಷಿಯಂಗಳಷ್ಟು ಕ್ರಿಯಾಶೀಲವಾಗಿರುವುದಿಲ್ಲ. ಅವು ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ. ಕೆಲವು ಲೋಹಗಳು ಬಿಸಿ ನೀರಿನ ಜೊತೆ ವರ್ತಿಸುತ್ತವೆ. ಉದಾಹರಣೆ, ಮೆಗ್ನೀಷಿಯಂ ಹಬೆಯೊಂದಿಗೆ ಅಥವಾ ಬಿಸಿ ನೀರಿನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಕೊಡುವುದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಸಮೀಕರಣವನ್ನು ಗಮನಿಸಿ ಮಕ್ಕಳೇ. Mg ಎಂದರೆ ಮೆಗ್ನೀಷಿಯಂ ಪ್ಲಸ್ H2O ನೀರಿನೊಂದಿಗೆ ವರ್ತಿಸಿ MgOH ಟ್ವೈಸ್ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಅಂದರೆ ಯಾವ ಅನಿಲ ಬಿಡುಗಡೆ ಆಗಿದೆ? ಹೈಡ್ರೋಜನ್ ಅನಿಲ. ಮಕ್ಕಳೇ, ನೀವು ನೆನಪಿಡಬೇಕಾದ ಒಂದು ಇಲ್ಲಿ ಪ್ರಮುಖ ಅಂಶವೆಂದರೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವಂತಹ ಉಷ್ಣವು ಕಡಿಮೆ ಪ್ರಮಾಣದಲ್ಲಿದ್ದು ಹೈಡ್ರೋಜನ್ ದಹಿಸಲು ಸಾಕಾಗುವುದಿಲ್ಲ. ಹಾಗಾಗಿ ಎರಡೂ ಲೋಹಗಳು ನೀರಿನ ಮೇಲೆ ತೇಲುತ್ತವೆ. ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಮೆಗ್ನೀಷಿಯಂ ತೇಲುವುದನ್ನು ಗಮನಿಸಿ. ಮಕ್ಕಳೇ, ಲೋಹಗಳ ಮತ್ತೊಂದು ರಾಸಾಯನಿಕ ಲಕ್ಷಣಗಳಲ್ಲಿ ಒಂದಾದಂತಹ ನೀರಿನೊಂದಿಗೆ ಲೋಹಗಳ ವರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚು ಕ್ರಿಯಾಪಟುವಾದಂತಹ ಲೋಹವಾದ ಸೋಡಿಯಂ ತಣ್ಣೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ನಾವು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ನೋಡಿ ಮಕ್ಕಳೇ, ಇದು ಸೋಡಿಯಂ ಲೋಹ, ಮೃದುವಾದ ಲೋಹವಾಗಿದ್ದು ಇದನ್ನು ನಾವು ಬ್ಲೇಡ್ನ ಸಹಾಯದಿಂದ ಅಥವಾ ಚಾಕುವಿನಿಂದ ಕತ್ತರಿಸಬಹುದಾಗಿದೆ. ಮಕ್ಕಳೇ, ನಾವೀಗ ಒಂದು ಸೋಡಿಯಂ ಚೂರಿನ ತುಣುಕನ್ನು ತೆಗೆದುಕೊಂಡು ಗಾಜಿನ ಟ್ರಫ್ನಲ್ಲಿ ಹಾಕಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ನೋಡಿ ಮಕ್ಕಳೇ, ಸೋಡಿಯಂ ಚಿರ್ರಂತ ಶಬ್ದ ಮಾಡುತ್ತಾ ಇದು ಚಲಿಸುವುದನ್ನು ನೋಡ್ತಾ ಇದ್ದೀರಾ. ಸೋಡಿಯಂ ಅತಿ ಹೆಚ್ಚು ಕ್ರಿಯಾಪಟುವಾದ, ನೋಡಿ ಇಲ್ಲಿ ಉಷ್ಣವು ಕೂಡ ಬಿಡುಗಡೆ ಆಗುತ್ತದೆ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತಿದೆ. ನೋಡಿ ಮಕ್ಕಳೇ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿ ನಂತರ ಇದರಲ್ಲಿ ಉಳಿಯುವುದು ಈ ದ್ರಾವಣವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವಾಗಿರುತ್ತದೆ. ಇದು ಸಾಬೂನಿನ ದ್ರಾವಣದಂತೆ ನುಣುಪಾಗಿರುತ್ತದೆ, ಅಂದರೆ ಇದು ಪ್ರತ್ಯಾಮ್ಲೀಯ ದ್ರಾವಣವಾಗಿರುತ್ತದೆ. ನೋಡಿ ಮಕ್ಕಳೇ, ಸೋಡಿಯಮ್ಮು ಎಷ್ಟು ವೇಗವಾಗಿ ವರ್ತಿಸುತ್ತಿದೆ ಅಲ್ವಾ. ಹೈಡ್ರೋಜನ್ ಅನಿಲವನ್ನು ಈ ರೀತಿ ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕ ಕ್ರಿಯೆಯನ್ನು ನಾವು ಸಮೀಕರಣದ ಮೂಲಕ ಸೂಚಿಸುತ್ತೇವೆ. Na+H2O. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, H2 ಅಂದರೆ ಹೈಡ್ರೋಜನ್. ಈ ರಾಸಾಯನಿಕ ಸಮೀಕರಣವನ್ನು ನೀವು ಬರೆದುಕೊಳ್ಳಬೇಕು ಮಕ್ಕಳೇ. ಮಕ್ಕಳೇ, ಈಗ ನಾವು ಹಬೆಯೊಂದಿಗೆ ಲೋಹಗಳ ವರ್ತನೆಯ ಬಗ್ಗೆ ತಿಳಿಯೋಣ. ಹಬೆಯ ಜೊತೆಗೆ ಕೆಂಪಾಗಿ ಕಾಸಿದ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂತಹ ಲೋಹಗಳು ವರ್ತಿಸಿದಾಗ ಅವುಗಳ ಆಕ್ಸೈಡ್ಗಳು ಉಂಟಾಗುವುದರೊಂದಿಗೆ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುತ್ತವೆ. ಹಬೆಯಿಂದ ಹೈಡ್ರೋಜನ್ ಸ್ಥಾನಪಲ್ಲಟಗೊಂಡು ಬಿಡುಗಡೆಯಾಗುತ್ತದೆ. ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ. ಮೆಗ್ನೀಷಿಯಂ ಹಬೆಯೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಕೊಡುವುದರೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡಿದೆ. ಹಾಗೆಯೇ ಅಲ್ಯೂಮಿನಿಯಂ ಮೇಲೆ ಹಬೆಯನ್ನು ಹಾಯಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ನೊಂದಿಗೆ ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ಕಬ್ಬಿಣದ ಮೇಲೆ Fe ಅಂದರೆ ಕಬ್ಬಿಣ, ಅದರ ಮೇಲೆ ಹಬೆಯನ್ನು ಹಾಯಿಸಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ.
Zn ಎಂದರೆ ಸತು. ಸತುವಿನ ಮೇಲೆ ಹಬೆಯನ್ನು ಹಾಯಿಸಿದಾಗ ಸತುವಿನ ಆಕ್ಸೈಡ್ ಕೊಡುವುದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಹೀಗೆ ಹಬೆಯೊಂದಿಗೆ ಕೆಲವು ಲೋಹಗಳು ವರ್ತಿಸಿ ಆಯಾ ಲೋಹಗಳ ಆಕ್ಸೈಡ್ಗಳಾಗುವುದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಮಕ್ಕಳೇ, ಈಗ ನಾವು ಲೋಹಗಳ ಮತ್ತೊಂದು ರಾಸಾಯನಿಕ ಗುಣಗಳ ಬಗ್ಗೆ ತಿಳಿಯೋಣ. ಸಾರರಿಕ್ತ ಆಮ್ಲಗಳ ಜೊತೆ ಲೋಹಗಳ ವರ್ತನೆ. ಸಾರರಿಕ್ತ ಆಮ್ಲಗಳ ಜೊತೆ ಲೋಹಗಳು ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿ ಅವುಗಳ ಲವಣಗಳನ್ನು ಉತ್ಪತ್ತಿ ಮಾಡುತ್ತವೆ. ಸಾರರಿಕ್ತ ಆಮ್ಲಗಳೆಂದರೆ ದುರ್ಬಲ ಆಮ್ಲಗಳು. ಮಕ್ಕಳೇ, ಮೊದಲಿಗೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿವರ್ತನೆ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕೆಲವು ಲೋಹಗಳು ಪ್ರತಿವರ್ತಿಸಿ ಅವು ಆಯಾ ಲೋಹಗಳ ಕ್ಲೋರೈಡ್ಗಳನ್ನು ಕೊಡುವುದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಈ ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ. ಮೊದಲನೇ ಸಮೀಕರಣ Mg ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿ ಯಾವ ಕ್ಲೋರೈಡ್ ಕೊಟ್ಟಿದೆ? ಮೆಗ್ನೀಷಿಯಂ ಕ್ಲೋರೈಡ್. ಹಾಗೆಯೇ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. Al ಅಂದರೆ ಎರಡನೇ ಸಮೀಕರಣ ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ಮೂರನೇ ಸಮೀಕರಣ ಗಮನಿಸಿ. Zn ಸತು. ಇದು ಸಹ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ನಾಲ್ಕನೇ ಸಮೀಕರಣ Fe ಕಬ್ಬಿಣ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಫೆರಿಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ಹಾಗೆಯೇ ಕಬ್ಬಿಣ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಫೆರಸ್ ಕ್ಲೋರೈಡನ್ನು ಹಾಗೂ ಹೈಡ್ರೋಜನ್ ಅನಿಲವನ್ನು ಕೊಡುತ್ತದೆ. ಹೀಗೆ ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಆಯಾ ಲೋಹಗಳ ಕ್ಲೋರೈಡ್ಗಳನ್ನು ಕೊಡುವುದರೊಂದಿಗೆ ಯಾವ ಅನಿಲ ಬಿಡುಗಡೆ ಆಗುತ್ತವೆ ಮಕ್ಕಳೇ? ಸಮೀಕರಣದಲ್ಲಿ ಗಮನಿಸಿ, ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ಹಾಗಾದರೆ ನೈಟ್ರಿಕ್ ಆಮ್ಲದೊಂದಿಗೆ ಲೋಹಗಳು ವರ್ತಿಸಿದಾಗ ಏಕೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ? ಇದಕ್ಕೆ ಕಾರಣವೇನೆಂದರೆ ನೈಟ್ರಿಕ್ ಆಮ್ಲ ಅಂದರೆ HNO3 ಇದು ಪ್ರಬಲ ಉತ್ಕರ್ಷಕವಾಗಿದ್ದು ಇದು ಉತ್ಪತ್ತಿಯಾದಂತಹ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಹಾಗೆಯೇ ಮತ್ತೊಂದನ್ನು ಗಮನಿಸಿ ಮಕ್ಕಳೇ. ತಾಮ್ರದ ವಿಷಯದಲ್ಲಿ ತಾಮ್ರವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಆದ್ದರಿಂದ ಆ ಕ್ರಿಯೆಯಲ್ಲಿ ಯಾವುದೇ ಗುಳ್ಳೆಗಳು ಕಂಡುಬರುವುದಿಲ್ಲ. ಇತರ ಲೋಹೀಯ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಎಂಬುದನ್ನು ತಿಳಿಯೋಣ. ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಕಬ್ಬಿಣದ ಮೊಳೆಯನ್ನು ನಾವು ತೆಗೆದುಕೊಂಡು ನೀಲಿ ಬಣ್ಣದಲ್ಲಿ ಕಾಣುವಂತಹ ತಾಮ್ರದ ಸಲ್ಫೇಟ್ನೊಳಗಡೆ ಮುಳುಗಿಸಿದಾಗ ಸ್ವಲ್ಪ ಸಮಯದ ನಂತರ ವೀಕ್ಷಿಸಿದಾಗ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರವು ಸ್ಥಾನಪಲ್ಲಟಗೊಂಡಿರುತ್ತದೆ. ಚಿತ್ರದಲ್ಲಿ ಗಮನಿಸಿ. ಎರಡನೇ ಪ್ರನಾಳದಲ್ಲಿರುವಂತಹ ಮೊದಲು ನೀಲಿ ಬಣ್ಣದಲ್ಲಿ ಇದ್ದಿದ್ದು ಎರಡನೇ ಪ್ರನಾಳದಲ್ಲಿ ರಾಸಾಯನಿಕ ಕ್ರಿಯೆ ನಂತರ ಬಣ್ಣರಹಿತವಾಗಿದೆ. ಅಂದರೆ ಆ ನೀಲಿ ಬಣ್ಣಕ್ಕೆ ಕಾರಣ ತಾಮ್ರವೆಲ್ಲವೂ ಕಬ್ಬಿಣದ ಮೊಳೆಯ ಮೇಲೆ ಸ್ಥಾನಪಲ್ಲಟಗೊಂಡಿರುವುದರಿಂದ ಆ ದ್ರಾವಣದ ಬಣ್ಣ ಬದಲಾಗಿದೆ. ಏಕೆಂದರೆ ಅಲ್ಲಿ ಉಂಟಾಗಿರುವಂತಹ
ಸಂಯುಕ್ತ ಫೆರಸ್ ಸಲ್ಫೇಟ್ FeSO4 ದ್ರಾವಣ ಉಂಟಾಗಿದೆ. ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಪಟುವಾಗಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಕಬ್ಬಿಣ ಸ್ಥಾನಪಲ್ಲಟಗೊಳಿಸುತ್ತದೆ. ಇಂತಹ ಕ್ರಿಯೆಗಳಿಗೆ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವು ಆಗಲೇ ಲೋಹದ ಮೇಲೆ ಹಬೆಯ ವರ್ತನೆ ಬಗ್ಗೆ ತಿಳಿದುಕೊಂಡಿದ್ದೀರಲ್ಲವೇ? ಚಿತ್ರವನ್ನು ಗಮನಿಸಿ. ಈ ಚಿತ್ರವನ್ನು ಬರೆಯುವುದನ್ನು ನೀವು ಅಭ್ಯಾಸ ಮಾಡಬೇಕು. ಉಪಕರಣದಲ್ಲಿ ತೋರಿಸಿರುವಂತೆಯೇ ಲೋಹದ ಚೂರಿನ ಮೇಲೆ ಹಬೆಯನ್ನು ಹಾಯಿಸಿದಾಗ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನಿಲವು ಹೇಗೆ ಸಂಗ್ರಹಗೊಳ್ಳುತ್ತದೆ ಎಂಬುದನ್ನು ಚಿತ್ರದಲ್ಲಿ ವೀಕ್ಷಿಸಿ. ಮಕ್ಕಳೇ, ಇದುವರೆಗೂ ನಾವು ಲೋಹಗಳ ಭೌತ ಗುಣಗಳ ಲಕ್ಷಣಗಳು, ಅಲೋಹಗಳ ಭೌತ ಲಕ್ಷಣಗಳು, ಆಮ್ಲಜನಕದೊಂದಿಗೆ ಲೋಹಗಳ ವರ್ತನೆ, ನೀರಿನೊಂದಿಗೆ ಲೋಹಗಳ ವರ್ತನೆ, ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಲೋಹಗಳ ವರ್ತನೆ, ಹಬೆಯೊಂದಿಗೆ ಲೋಹಗಳ ಪ್ರತಿವರ್ತನೆ, ಲೋಹಗಳ ರಾಸಾಯನಿಕ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ನಾವು ಈಗ ಲೋಹ ಮತ್ತು ಅಲೋಹಗಳ ಮತ್ತಷ್ಟು ರಾಸಾಯನಿಕ ಲಕ್ಷಣಗಳು, ಲೋಹಗಳ ಕ್ರಿಯಾಶೀಲತೆಯ ಸರಣಿ, ಲೋಹ ಮತ್ತು ಅಲೋಹಗಳ ಪ್ರತಿವರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳ ವರ್ತನೆ. ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿ ನೈಟ್ರೇಟ್ಗಳನ್ನು ಕೊಡುವುದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತವೆ. ಮಕ್ಕಳೇ, ಈ ಸಮೀಕರಣಗಳನ್ನು ಗಮನಿಸಿ. ಮೆಗ್ನೀಷಿಯಂ ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಸಮೀಕರಣವನ್ನು ನೀವು ಬರೆಯುವುದನ್ನು ಕಲಿತುಕೊಳ್ಳಬೇಕು. ಹಾಗೆಯೇ Mn ಅಂದರೆ ಮ್ಯಾಂಗನೀಸ್. ನೈಟ್ರಿಕ್ ಆಮ್ಲದೊಂದಿಗೆ ಮ್ಯಾಂಗನೀಸ್ ವರ್ತಿಸಿ ಮ್ಯಾಂಗನೀಸ್ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಎರಡು ಸಮೀಕರಣಗಳನ್ನು ಬರೆದುಕೊಳ್ತೀರಲ್ವ ಮಕ್ಕಳೇ? ಇಲ್ಲಿ ನೀವು ನೆನಪಿಡುವಂತಹ ಒಂದು ಅಂಶವೇನೆಂದರೆ, ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ಬಹುತೇಕ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ. ಏಕೆಂದರೆ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕವಾಗಿದೆ. ಆದ್ದರಿಂದ ಹೈಡ್ರೋಜನ್ ನೀರಾಗಿ ಉತ್ಕರ್ಷಣೆ ಹೊಂದುತ್ತದೆ. ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕವಾಗಿರುವುದರಿಂದ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನಿಲವನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಮಕ್ಕಳೇ, ಈ ಒಂದು ವಿಡಿಯೋವನ್ನು ನೀವು ಗಮನಿಸಿ. ಮೆಗ್ನೀಷಿಯಂ ಹೇಗೆ ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ನೈಟ್ರೋಜನ್ ಆಕ್ಸೈಡ್ಗಳನ್ನು ಕೊಡುತ್ತದೆ ಎಂಬುದನ್ನು ಗಮನಿಸಿ. ಒಂದು ಬೀಕರ್ನಲ್ಲಿ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗಿದೆ. ಮೆಗ್ನೀಷಿಯಂ ತಂತಿಯನ್ನು ಅದರಲ್ಲಿ ಅದ್ದಲಾಗುತ್ತದೆ. ನೋಡಿ ಮಕ್ಕಳೇ, ಮೆಗ್ನೀಷಿಯಂ ಹೇಗೆ ನೈಟ್ರಿಕ್ ಆಮ್ಲದೊಂದಿಗೆ ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ
ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ನೋಡಿದ್ರಲ್ವಾ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ನೀವು ಗಮನಿಸಿ. ಮೆಗ್ನೀಷಿಯಂ ನೈಟ್ರೇಟ್ನೊಂದಿಗೆ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಹಾಗೂ ನೀರು ಉಂಟಾಗುತ್ತದೆ. ಹಾಗೆಯೇ ತಾಮ್ರದೊಂದಿಗೆ ನೈಟ್ರಿಕ್ ಆಮ್ಲದ ವರ್ತನೆಯನ್ನು ಗಮನಿಸಿ. ಬೀಕರ್ನಲ್ಲಿ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಂಡು ಅದರಲ್ಲಿ ತಾಮ್ರದ ನಾಣ್ಯವನ್ನು ಗಮನಿಸಿ. ಆ ತಾಮ್ರದ ನಾಣ್ಯವನ್ನು ನೈಟ್ರಿಕ್ ಆಮ್ಲದೊಂದಿಗೆ ಹಾಕಿದಾಗ ಏನಾಗುತ್ತದೆ ಗಮನಿಸಿ. ತಾಮ್ರವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ನೀಲಿ ಬಣ್ಣದ ತಾಮ್ರದ ನೈಟ್ರೇಟ್ ಉಂಟಾಗುವುದರೊಂದಿಗೆ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಉಂಟಾಗುವುದನ್ನು ಗಮನಿಸಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಸಾರರಿಕ್ತ ಆಮ್ಲಗಳ ಜೊತೆಗೆ ಲೋಹಗಳು ವರ್ತನೆಯೊಂದಿಗೆ ನಾವು ಲೋಹಗಳ ಕ್ರಿಯಾಶೀಲತೆಯ ಮಟ್ಟವನ್ನು ತಿಳಿಯಬಹುದು. ಅಂದರೆ ಲೋಹಗಳು ಹೇಗೆ ಹೆಚ್ಚು ಕ್ರಿಯಾಪಟುವಾಗಿವೆ, ಯಾವ ಲೋಹ ಕಡಿಮೆ ಕ್ರಿಯಾಪಟುವಾಗಿವೆ ಎಂಬುದನ್ನು ನಾವು ಸಾರರಿಕ್ತ ಆಮ್ಲಗಳ ಜೊತೆಗೆ ಲೋಹಗಳ ವರ್ತನೆಯ ಬಗ್ಗೆ ತಿಳಿಯಬಹುದು. ಲೋಹಗಳು ಸಾರರಿಕ್ತ ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಅನಿಲದ ಗುಳ್ಳೆಗಳು ವೇಗವಾಗಿ ಬಿಡುಗಡೆಯಾದರೆ ಆ ಲೋಹಗಳು ಅತ್ಯಂತ ಕ್ರಿಯಾಶೀಲತೆಯನ್ನು ಹೊಂದಿರುತ್ತವೆ ಎಂದು ತಿಳಿಯುತ್ತದೆ. ನೋಡಿದ್ರಲ್ವ ಮಕ್ಕಳೇ? ಯಾವುದೇ ಲೋಹಗಳು ಸಾರರಿಕ್ತ ಆಮ್ಲಗಳ ಜೊತೆಗೆ ಯಾವ ಲೋಹ ಬೇಗ ವರ್ತಿಸುತ್ತದೆಯೋ ಆ ಲೋಹ ಹೆಚ್ಚು ಕ್ರಿಯಾಪಟು. ಒಂದು ವೇಳೆ ಅನಿಲದ ಗುಳ್ಳೆಗಳು ನಿಧಾನವಾಗಿ ಬಂದರೆ ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಆಗ ಆ ಲೋಹವು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದೆ ಎಂದು ತಿಳಿದು ಬರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಲೋಹಗಳ ಉದಾಹರಣೆಯನ್ನು ಗಮನಿಸಿ. ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಲ್ಲಿ ಲೋಹಗಳನ್ನು ಬರೆಯಲಾಗಿದೆ. ಇಲ್ಲಿ ಅತಿ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹವೆಂದರೆ ಕೆ ಅಂದರೆ ಪೊಟ್ಯಾಷಿಯಂ. ಅತಿ ಕಡಿಮೆ ಕ್ರಿಯಾಪಟು ಹೊಂದಿರುವಂತಹ ಲೋಹ ಇವುಗಳಲ್ಲಿ ಯಾವುದೆಂದರೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂಗಿಂತ ಹೆಚ್ಚು ಕ್ರಿಯಾಪಟು ಮೆಗ್ನೀಷಿಯಂ. ಮೆಗ್ನೀಷಿಯಂಗಿಂತ ಹೆಚ್ಚು ಕ್ರಿಯಾಪಟು ಕ್ಯಾಲ್ಶಿಯಂ. ಕ್ಯಾಲ್ಶಿಯಂಗಿಂತ ಹೆಚ್ಚು ಕ್ರಿಯಾಪಟು ಸೋಡಿಯಂ. ಸೋಡಿಯಂಗಿಂತ ಹೆಚ್ಚು ಕ್ರಿಯಾಪಟು ಪೊಟ್ಯಾಷಿಯಂ ಎಂದು ತಿಳಿಯುತ್ತದೆ. ಅಂದರೆ ಲೋಹಗಳು ಸಾರರಿಕ್ತ ಆಮ್ಲಗಳೊಂದಿಗೆ ವರ್ತಿಸಿದಾಗ ಯಾವ ಲೋಹ ಅನಿಲದ ಗುಳ್ಳೆಗಳನ್ನು ವೇಗವಾಗಿ ಬಿಡುಗಡೆ ಮಾಡುತ್ತದೆಯೋ ಆ ಲೋಹ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಎಂದು ತಿಳಿದು ಬರುತ್ತದೆ. ಮಕ್ಕಳೇ, ಕೆಲವು ಲೋಹಗಳು ಸಾರರಿಕ್ತ ಆಮ್ಲಗಳೊಂದಿಗೆ ವರ್ತಿಸಿದಾಗ ಅಲ್ಲಿ ಬಿಡುಗಡೆಯಾಗುವಂತಹ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಸಾಧಾರಣ ವೇಗದಿಂದ ಇದ್ದರೆ ಅಂತಹ ಲೋಹಗಳು ಮಧ್ಯಮ ಕ್ರಿಯಾಶೀಲವಾಗಿರುತ್ತವೆ. ಅಂದರೆ ಅತಿ ವೇಗವಾಗಿ ಅನಿಲ ಗುಳ್ಳೆಗಳನ್ನು ಬಿಡುಗಡೆ ಮಾಡುವುದಿಲ್ಲ, ತುಂಬ ನಿಧಾನವಾಗಿಯೂ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಅಂದರೆ ಸಾಧಾರಣ ವೇಗವಾಗಿರುತ್ತದೆ ಬಿಡುಗಡೆಯಾಗುವಂತಹ ಅನಿಲದ ಗುಳ್ಳೆಗಳು. ಹಾಗಾದರೆ ಅಂತಹ ಮಧ್ಯಮ ಕ್ರಿಯಾಶೀಲ ಲೋಹಗಳೆಂದರೆ ಇಲ್ಲಿ 3 ಲೋಹಗಳನ್ನು ಗಮನಿಸಿ. Zn ಎಂದರೆ ಸತು, Fe ಎಂದರೆ ಕಬ್ಬಿಣ, Pb ಎಂದರೆ ಸೀಸ. ಇವು ಮಧ್ಯಮ ಕ್ರಿಯಾಶೀಲ ಲೋಹಗಳಾಗಿವೆ. ವಿದ್ಯಾರ್ಥಿಗಳೇ, ಹಾಗೆಯೇ ಸಾರರಿಕ್ತ ಆಮ್ಲಗಳೊಂದಿಗೆ ಲೋಹಗಳು ವರ್ತಿಸಿದಾಗ ಅತಿ ನಿಧಾನವಾಗಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸಿದರೆ ಅಥವಾ ಹೈಡ್ರೋಜನ್ ಅನಿಲದ ಬಿಡುಗಡೆ ಆಗಲಿಲ್ಲವೆಂದರೆ ಏನಂತ ಅರ್ಥ? ಅದು ಅತಿ ಕಡಿಮೆ ಕ್ರಿಯಾಶೀಲವಾದ ಲೋಹ ಎಂದು ಅರ್ಥ. ಹಾಗಾದರೆ ಅಂತಹ ಕಡಿಮೆ ಕ್ರಿಯಾಶೀಲವಾದಂತಹ ಲೋಹಗಳು ಯಾವುವು ಗಮನಿಸಿ.
Cu ಎಂದರೆ ತಾಮ್ರ, Hg ಅಂದರೆ ಪಾದರಸ, Ag ಅಂದರೆ ಬೆಳ್ಳಿ, Au ಅಂದರೆ ಚಿನ್ನ. ಮಕ್ಕಳ ಇಲ್ಲಿ ಗಮನಿಸಿ, ಈ ಧಾತುಗಳಲ್ಲಿ ಹೆಚ್ಚು ಕ್ರಿಯಾಶೀಲವಾದಂತಹ ಲೋಹ ಯಾವುದು? ತಾಮ್ರ. ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಪಾದರಸ, ಪಾದರಸಕ್ಕಿಂತಲೂ ಕಡಿಮೆ ಕ್ರಿಯಾಶೀಲ ಬೆಳ್ಳಿ, ಬೆಳ್ಳಿಗಿಂತಲೂ ಕಡಿಮೆ ಕ್ರಿಯಾಶೀಲ ಚಿನ್ನ. ಅಂದರೆ ಚಿನ್ನವು ಅತಿ ಕಡಿಮೆ ಕ್ರಿಯಾಪಟುವಾದಂತಹ ಲೋಹವಾಗಿದೆ. ಆದ್ದರಿಂದ ನಾವು ಚಿನ್ನವನ್ನು ಗಾಳಿಗೆ ತೆರೆದಿಟ್ಟರೂ ಸಹ ಯಾವುದೇ ರಾಸಾಯನಿಕ ಕ್ರಿಯೆಗೆ ಒಳಪಡುವುದಿಲ್ಲ, ಏಕೆಂದರೆ ಅದು ಅತ್ಯಂತ ಕಡಿಮೆ ಕ್ರಿಯಾಶೀಲವಾದ ಲೋಹವಾಗಿದೆ. ವಿದ್ಯಾರ್ಥಿಗಳೇ, ಲೋಹಗಳ ಕ್ರಿಯಾಶೀಲತೆಯ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ವಿಡಿಯೋವನ್ನು ನೀವು ಗಮನಿಸಿ. ಇಲ್ಲಿ ಕೊಟ್ಟಿರುವಂಥ ಪ್ರಣಾಳಗಳಲ್ಲಿ ವಿವಿಧ ಲೋಹಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಮೊದಲನೇ ಪ್ರಣಾಳದಲ್ಲಿ Al ಅಂದರೆ ಅಲ್ಯೂಮಿನಿಯಂ ತೆಗೆದುಕೊಳ್ಳಲಾಗಿದೆ, ಇಲ್ಲಿ ತಾಮ್ರವನ್ನು ತೆಗೆದುಕೊಳ್ಳಲಾಗಿದೆ, Fe ಅಂದರೆ ಕಬ್ಬಿಣ, ಹಾಗೆ ಮೆಗ್ನೀಷಿಯಂ ಲೋಹವನ್ನು ತೆಗೆದುಕೊಳ್ಳಲಾಗಿದೆ, ಹಾಗೂ ಸತು. ಹಾಗಾದರೆ ಈ 5 ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಪಟು ಎಂದು ನಾವು ಈಗ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಈ ಲೋಹಗಳು ಎಂಬುದರ ಆಧಾರದ ಮೇಲೆ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹ ಇವುಗಳಲ್ಲಿ ಯಾವುದು ಎಂದು ತಿಳಿಯೋಣವೇ? ನೋಡಿ ಮಕ್ಕಳೇ, ಇವುಗಳಿಗೆ ಈಗ ಸಾರರಿಕ್ತ ಆಮ್ಲವನ್ನು ಪ್ರಣಾಳಗಳಿಗೆ ಸೇರಿಸಲಾಗುತ್ತಿದೆ. ತಾಮ್ರಕ್ಕೆ ಸಾರರಿಕ್ತ ಆಮ್ಲ, ಹಾಗೆ ಕಬ್ಬಿಣದ ಪ್ರಣಾಳಕ್ಕೆ, ಹಾಗೆ ಮೆಗ್ನೀಷಿಯಂ. ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ವೇಗವಾಗಿ ನಡೆಯುತ್ತದೆ, ಹೈಡ್ರೋಜನ್ ಅನಿಲಗಳು ಹೆಚ್ಚು ವೇಗವಾಗಿ ಬಿಡುಗಡೆಯಾಗುತ್ತದೆ ಎಂಬುದನ್ನು ಗಮನಿಸಿ. ನೋಡಿ ಮಕ್ಕಳೇ, ಇಲ್ಲಿ ಮೆಗ್ನೀಷಿಯಂನಲ್ಲಿ ಹೆಚ್ಚು ವೇಗವಾಗಿ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ. ಹಾಗೆ ಸತುವಿನಲ್ಲಿ ಗಮನಿಸಿ, ಯಾವ ಲೋಹ ಹೆಚ್ಚು ವೇಗವಾಗಿ ಆಮ್ಲದೊಂದಿಗೆ ವರ್ತಿಸಿತು? ನೋಡಿ ಮಕ್ಕಳೇ, ಇಲ್ಲಿ ಮೆಗ್ನೀಷಿಯಂ ಹೆಚ್ಚು ವೇಗವಾಗಿ ವರ್ತಿಸ್ತಾ ಇದೆ ಅಲ್ವಾ? ಹೈಡ್ರೋಜನ್ ಅನಿಲ ವೇಗವಾಗಿ ಬಿಡುಗಡೆ ಆಗ್ತಾ ಇದೆ. ಆದ್ದರಿಂದ ಈ 5 ಲೋಹಗಳಲ್ಲಿ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹವೆಂದರೆ ಮೆಗ್ನೀಷಿಯಂ. ನೋಡಿ ಮಕ್ಕಳೇ, ಇಲ್ಲಿ ಗಮನಿಸಿ, ಇಲ್ಲಿ ಕೊಟ್ಟಿರುವಂತಹ ಲೋಹಗಳಲ್ಲಿ ಸಾರೀಕೃತ ನೈಟ್ರಿಕ್ ಆಮ್ಲವನ್ನು, ಸಾರರಿಕ್ತ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇಲ್ಲಿ ಮೆಗ್ನೀಷಿಯಂ, ತಾಮ್ರ, ಸತುವಿನ ಜೊತೆಗೆ ಕ್ಯಾಲ್ಸಿಯಂ ಲೋಹವನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಪಟುವಾದ ಲೋಹವೆಂದು ನೀವು ಗಮನಿಸಿ. Sn ಎಂದರೆ ತವರ, Fe ಎಂದರೆ ಕಬ್ಬಿಣ, Mg ಮೆಗ್ನೀಷಿಯಂ, ತಾಮ್ರ, ಸತು, ಕ್ಯಾಲ್ಸಿಯಂ. ಯಾವ ಲೋಹ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹ? ನೋಡ್ರಿ ಮಕ್ಕಳೇ, ಗಮನಿಸಿ, ಇಲ್ಲಿ ಕ್ಯಾಲ್ಸಿಯಂನಲ್ಲಿ ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಹೇಗೆ ಅತಿ ವೇಗವಾಗಿ ವರ್ತಿಸ್ತಾ ಇದೆ. ಇಲ್ಲಿ ಅತ್ಯಂತ ವೇಗವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಅಂದರೆ ಹೆಚ್ಚು ಕ್ರಿಯಾಪಟುವಾದಂಥ ಧಾತು ಇವುಗಳಲ್ಲಿ ಕ್ಯಾಲ್ಸಿಯಂ. ಮಕ್ಕಳೇ, ಈಗ ನಾವು ಅತಿ ಹೆಚ್ಚು ಕ್ರಿಯಾಪಟುವಾದ ಲೋಹ ಪೊಟ್ಯಾಷಿಯಂ ಆಮ್ಲದೊಂದಿಗೆ ವರ್ತನೆ, ಇದರ ಬಗ್ಗೆ ತಿಳಿಯೋಣ. ಇದು ಮೆದುವಾದ ಲೋಹವಾಗಿದ್ದು ಹೊಳಪಾಗಿದೆ. ಇದು ಆಮ್ಲದೊಂದಿಗೆ ಹೇಗೆ ಅತ್ಯಂತ ವೇಗವಾಗಿ ವರ್ತಿಸುತ್ತದೆ ಎಂದು ತಿಳಿಯೋಣ. ಲೋಹಗಳಲ್ಲೇ ಅತಿ ಹೆಚ್ಚು ಕ್ರಿಯಾಪಟುವಾದಂಥ ಲೋಹ ಪೊಟ್ಯಾಷಿಯಂ. ನೋಡಿ, ಗಮನಿಸಿ ಮಕ್ಕಳೇ, ಹೇಗೆ ಅತ್ಯಂತ ವೇಗವಾಗಿ ಆಮ್ಲಗಳೊಂದಿಗೆ ಪೊಟ್ಯಾಷಿಯಂ ವರ್ತಿಸುತ್ತದೆ. ಆಮ್ಲಗಳೊಂದಿಗೆ ಲೋಹಗಳ ಕ್ರಿಯಾಶೀಲತೆಯನ್ನು ಗಮನಿಸಿದ್ದೀರಲ್ಲ ಮಕ್ಕಳೇ? ಈಗ ನಾವು
ಲೋಹೀಯ ಲವಣದ ದ್ರಾವಣಗಳ ಜೊತೆಗೆ ಲೋಹಗಳ ಪ್ರತಿವರ್ತನೆಯ ಬಗ್ಗೆ ತಿಳಿಯೋಣ. ರಾಸಾಯನಿಕವಾಗಿ ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನು ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತಗಳಿಂದ ಸ್ಥಳಾಂತರಿಸುತ್ತವೆ. ಅಂತಹ ರಾಸಾಯನಿಕ ಕ್ರಿಯೆಗಳಿಗೆ ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಗಳೆಂದು ಕರೆಯುತ್ತೇವೆ. ಈಗ ನಾವು ಒಂದು ಉದಾಹರಣೆಯ ಮೂಲಕ ರಾಸಾಯನಿಕ ಸ್ಥಾನಪಲ್ಲಟ ಬಗ್ಗೆ ತಿಳಿದುಕೊಳ್ಳೋಣ. ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುವಾಗಿರುವುದರಿಂದ ತಾಮ್ರವನ್ನು ಅದರ ಸಂಯುಕ್ತವಾದಂತಹ ತಾಮ್ರದ ಸಲ್ಫೇಟ್ನಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಅಂದರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಇದನ್ನು ಒಂದು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಹರಳುಗಳನ್ನು ನೀರಿಗೆ ಹಾಕಿ ನಾವು ಮೊದಲು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಈ ನೀಲಿ ಬಣ್ಣದ ದ್ರಾವಣ ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ಕಬ್ಬಿಣದ ಮೊಳೆಗಳನ್ನು ಮುಳುಗಿಸಬೇಕು. ಹೊಸ ಕಬ್ಬಿಣದ ಮೊಳೆಗಳನ್ನು ಮುಳುಗಿಸಿದಾಗ ಕೆಲವು ಸಮಯದ ನಂತರ ವೀಕ್ಷಿಸಿದಾಗ ಕಬ್ಬಿಣದ ಮೊಳೆಗಳನ್ನು ಪರೀಕ್ಷಿಸಿದಾಗ ತಾಮ್ರದ ಸಲ್ಫೇಟ್ನಲ್ಲಿರುವಂತಹ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸ್ಥಾನಪಲ್ಲಟಗೊಂಡಿರುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ತಾಮ್ರದ ಸಲ್ಫೇಟ್ನಲ್ಲಿರುವಂತಹ ತಾಮ್ರವನ್ನು ಕಬ್ಬಿಣವು ಸ್ಥಾನಪಲ್ಲಟಗೊಳಿಸಿರುವುದರಿಂದ ತಾಮ್ರವು ಈ ಕಬ್ಬಿಣದ ಮೊಳೆಯ ಮೇಲೆ ಸ್ಥಾನಪಲ್ಲಟಗೊಂಡಿರುತ್ತದೆ. ಈ ಒಂದು ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಗಮನಿಸಿ. ತಾಮ್ರದ ಸಲ್ಫೇಟ್ನ ಸೂತ್ರ CuSO4, ಕಬ್ಬಿಣದ ಸಂಕೇತ Fe. ರಾಸಾಯನಿಕ ಕ್ರಿಯೆ ನಡೆದ ನಂತರ ಉಂಟಾಗುವಂತಹ ಉತ್ಪನ್ನಗಳನ್ನು ಗಮನಿಸಿ. ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವುದರಿಂದ ಇಲ್ಲಿ ನಾವು ತಾಮ್ರದ ಸ್ಥಾನಕ್ಕೆ ನಾವು ಕಬ್ಬಿಣವನ್ನು ಬರೆದಿದ್ದೇವೆ. ಹಾಗಾಗಿ ಫೆರಸ್ ಸಲ್ಫೇಟ್ ಉಂಟಾಗುತ್ತದೆ ಮತ್ತು ತಾಮ್ರವು ಸ್ಥಾನಪಲ್ಲಟಗೊಳ್ಳುತ್ತದೆ. ಈ ಒಂದು ಸಮೀಕರಣವನ್ನು ಬರ್ಕೊಳ್ತಿರಲ್ವ ಮಕ್ಕಳೇ? ಈ ಒಂದು ಪ್ರಯೋಗದಿಂದ ನಮಗೆ ತಿಳಿಯುವುದೇನೆಂದರೆ, ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನು ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತದಿಂದ ಸ್ಥಳಾಂತರಿಸುತ್ತವೆ ಎಂದು ತಿಳಿಯುತ್ತದೆ. ಈ ಒಂದು ಚಿತ್ರವನ್ನು ನೀವು ಪಠ್ಯಪುಸ್ತಕದಲ್ಲಿ ಗಮನಿಸಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಈಗ ನಾವು ಅಲೋಹಗಳ ಜೊತೆ ಲೋಹಗಳ ಪ್ರತಿವರ್ತನೆಯ ಬಗ್ಗೆ ತಿಳಿಯೋಣ. ಅಲೋಹಗಳ ಜೊತೆ ಲೋಹಗಳ ಪರಮಾಣುಗಳು ಪ್ರತಿವರ್ತಿಸಿ ಅಯಾನಿಕ್ ಸಂಯುಕ್ತಗಳನ್ನು ಉಂಟುಮಾಡುತ್ತವೆ. ಉದಾಹರಣೆಗೆ ಅಡಿಗೆ ಉಪ್ಪು, ಇದು ಒಂದು ಅಯಾನಿಕ್ ಸಂಯುಕ್ತವಾಗಿದ್ದು ಸೋಡಿಯಂ ಲೋಹ, ಹಾಗೆಯೇ ಉಪ್ಪಿನಲ್ಲಿರುವಂಥ ಅಲೋಹ ಕ್ಲೋರಿನ್ ಇವೆರಡು ಪ್ರತಿವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪು ನಮಗೆ ದೊರೆಯುತ್ತದೆ. ರಾಸಾಯನಿಕ ಸಮೀಕರಣವನ್ನು ಗಮನಿಸಿ. ಸೋಡಿಯಂ ಕ್ಲೋರಿನ್ನೊಂದಿಗೆ ವರ್ತಿಸಿ NaCl ಅಂದರೆ ಸೋಡಿಯಂ ಕ್ಲೋರೈಡನ್ನು ಕೊಡುತ್ತದೆ. ಹೀಗೆ ಅಲೋಹವಾದಂತಹ ಕ್ಲೋರಿನ್ ಲೋಹದೊಂದಿಗೆ ಪ್ರತಿವರ್ತಿಸುತ್ತದೆ. ಹಾಗೆ ಅಯಾನಿಕ್ ಸಂಯುಕ್ತವನ್ನು ಕೊಡುತ್ತದೆ.